ನಮಸ್ಕಾರ ಸ್ನೇಹಿತರೆ, ಲಾಲಿ ದೇಯ ಹಿಸ್ಟ್ರಿಯ ಇನ್ನೊಂದು ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ದ್ರೋಣಾಚಾರ್ಯರು ತಮ್ಮ ಶಿಷ್ಯಂದಿರ ಸಹಾಯದಿಂದಾಗಿ ದ್ರುಪದನನ್ನು ಸೋಲಿಸಿ ಅವನ ಅರ್ಧ ರಾಜ್ಯವನ್ನು ಅವನಿಂದ ಕಿತ್ತುಕೊಂಡು ಇನ್ನರ್ಧ ರಾಜ್ಯವನ್ನು ಅವನಿಗೆ ಮರಳಿಕೊಟ್ಟ ನಂತರ ದ್ರುಪದನಿಗೆ ದ್ರೋಣಾಚಾರ್ಯರ ಮೇಲೆ ಕೋಪ ಇನ್ನಷ್ಟು ಹೆಚ್ಚಾಗುತ್ತೆ. ನಾನು ಹೇಗಾದರೂ ಮಾಡಿ ಇವನನ್ನು ಸಾಯಿಸಿದರೆ ಮಾತ್ರ ನನ್ನ ಪ್ರತೀಕಾರ ತೀರಿದಂತೆ, ಅದಕ್ಕಾಗಿ ನಾನು ಏನನ್ನ ಬೇಕಾದರೂ ಮಾಡಬಲ್ಲೆ ಅಂತೇಳಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾನೆ. ಇದಾದ ಮೇಲೆ ದ್ರುಪದ ಒಂದು ದೊಡ್ಡ ಯಜ್ಞವನ್ನು ಮಾಡಿ ಆ ಯಜ್ಞಕುಂಡದಿಂದ ಪ್ರದ್ಯುಮ್ನೆನ್ನುವಂತಹ ಒಬ್ಬ ಪುತ್ರನನ್ನು ಪಡಿತಾನೆ. ದ್ರುಪದ ದ್ರೋಣಾಚಾರ್ಯರ ಮರಣಕ್ಕಾಗಿಯೇ ಪ್ರದ್ಯುಮ್ನನ್ನು ಪುತ್ರನನ್ನಾಗಿ ಪಡೆದಿದ್ದಾನೆ ಅನ್ನುವಂತಹ ವಿಷಯ ದ್ರೋಣಾಚಾರ್ಯರಿಗೆ ಗೊತ್ತಾಗುತ್ತೆ. ಈ ವಿಷಯ ಗೊತ್ತಿದ್ರೂ ಸಹ ದ್ರೋಣಾಚಾರ್ಯರು ಸುಮ್ಮನೆ ಇರ್ತಾರೆ. ಯಾವಾಗ ಪ್ರದ್ಯುಮ್ನ ಜನ್ಮ ತಾಳ್ತಾನೋ ಇದಾದ ಮೇಲೆ ಪ್ರದ್ಯುಮ್ನ ವಿದ್ಯಾಭ್ಯಾಸಕ್ಕಾಗಿ ದ್ರುಪದ ದ್ರೋಣಾಚಾರ್ಯರ ಬಳಿಗೆ ಹೋಗ್ತಾನೆ. ನೀವು ನನ್ನ ಮಗನಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು ಅಂತೇಳಿ ದ್ರೋಣಾಚಾರ್ಯರ ಮುಂದೆ ಕೇಳಿಕೊಳ್ತಾನೆ. ಈ ವಿಷಯವನ್ನು ಕೇಳಿದಂಥ ದ್ರೋಣಾಚಾರ್ಯರು ಈ ಪ್ರದ್ಯುಮ್ನ ಮುಂದೆ ನನ್ನ ಸಾವಿಗೆ ಕಾರಣವಾಗ್ತಾನೆ ಅಂತ ಗೊತ್ತಿದ್ದರೂ ಸಹ ದ್ರೋಣಾಚಾರ್ಯರು ಮುಂದಿನದರ ಬಗ್ಗೆ ಯೋಚನೆ ಮಾಡದೆ, ನಾನು ಈಗ ನನ್ನನ್ನು ಅರಸಿ ಬಂದಂತಹ ಶಿಷ್ಯನಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು, ಇದು ನನ್ನ ಕರ್ತವ್ಯ ಅಂತ ತಿಳಿದು ಪ್ರದ್ಯುಮ್ನಿಗೆ ತಮಗೆ ಎಷ್ಟು ವಿದ್ಯಾಭ್ಯಾಸದ ಬಗ್ಗೆ ಅರಿವಿತ್ತೋ ಆ ಎಲ್ಲ ವಿದ್ಯೆಯನ್ನು ಪ್ರದ್ಯುಮ್ನಿಗೆ ಕಲಿಸ್ತಾರೆ. ಅದೇ ರೀತಿಯಾಗಿ ಪ್ರದ್ಯುಮ್ನನು ಸಹ ಇವರಿಂದ ಎಲ್ಲ ವಿದ್ಯೆಗಳನ್ನು ಅತ್ಯಂತ ಶ್ರದ್ಧೆಯಿಂದ ಕಲಿತುಕೊಳ್ತಾನೆ. ಇದೆಲ್ಲ ಮುಗಿದ ಮೇಲೆ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರದ್ಯುಮ್ನ ಮತ್ತು ದ್ರೋಣಾಚಾರ್ಯರು ಎದುರು ಬದಲಾಗ್ತಾರೆ. ಪ್ರದ್ಯುಮ್ನ ಎಲ್ಲ ವಿದ್ಯೆಗಳನ್ನು ಸಹ ಪಡೆದಿದ್ದ, ಆದರೆ ಪ್ರದ್ಯುಮ್ನಿಗೆ ವಿದ್ಯೆಯನ್ನು ನೀಡಿದಂಥವರು ದ್ರೋಣಾಚಾರ್ಯರು. ನಾವು ಎಷ್ಟೇ ವಿದ್ಯೆಯನ್ನು ಕಲಿತರೂ ಸಹ ನಮ್ಮ ಗುರುವನ್ನು ಸೋಲಿಸೋದಕ್ಕೆ ನಮ್ಮ ಕೈಲಿ ಎಂದಿಗೂ ಸಹ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಯುದ್ಧದಲ್ಲಿ ಪ್ರದ್ಯುಮ್ನ ಎಲ್ಲ ಶಸ್ತ್ರಾಸ್ತ್ರಗಳ ವಿದ್ಯೆ ಇದ್ದರೂ ಸಹ ದ್ರೋಣಾಚಾರ್ಯರನ್ನು ಸೋಲಿಸೋದಕ್ಕೆ ಅರಸಾಹಸವನ್ನೇ ಪಡ್ತಾನೆ. ಆದರೆ ದ್ರೋಣಾಚಾರ್ಯರನ್ನು ಪ್ರದ್ಯುಮ್ನಿಂದ ಸೋಲಿಸಲು ಸಹ ಸಾಧ್ಯವಾಗೋದಿಲ್ಲ. ದ್ರೋಣಾಚಾರ್ಯರಿಗೆ ಗೊತ್ತಿರುತ್ತೆ, ಇವನೇ ನನ್ನ ಅಂತ್ಯಕ್ಕೆ ಕಾರಣವಾದರೆ ಇವನು ನನ್ನನ್ನು ಸುಲಭವಾಗಿ ಸೋಲಿಸಬೇಕಿತ್ತಲ್ಲ, ಇವನು ನನ್ನನ್ನು ಯಾಕೆ ಸೋಲಿಸ್ತಾ ಇಲ್ಲ ಅಂತೇಳಿ ದ್ರೋಣಾಚಾರ್ಯರಿಗೂ ಸಹ ಒಂದು ಕ್ಷಣ ಅನುಮಾನ ಬರುತ್ತೆ. ಆಗ ಶ್ರೀಕೃಷ್ಣ ಷಡ್ಯಂತ್ರವನ್ನು ರೂಪಿಸ್ತಾನೆ. ಆ ಷಡ್ಯಂತ್ರದ ಪ್ರಕಾರ ದ್ರೋಣಾಚಾರ್ಯರೇ ನಿಮ್ಮ ಮಗ ಅಶ್ವತ್ಥಾಮ ಮೃತಪಟ್ಟಿದ್ದಾನೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾನೆ. ಈ ಮಾತನ್ನು ಕೇಳಿದಂತಹ ದ್ರೋಣಾಚಾರ್ಯರು ನನ್ನ ಮಗನೇ ನನ್ನ ಬಳಿ ಇಲ್ಲವಲ್ಲ ಅಂತೇಳಿ ದುಃಖಿತರಾಗ್ತಾರೆ. ಇದಾದ ಮೇಲೆ ನನ್ನ ಮಗನೇ ಇಲ್ಲವಾದ ಮೇಲೆ ನಾನು ಇಲ್ಲಿದ್ದು ಏನು ಮಾಡೋದು ಅಂತೇಳಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ಮುಂದಾಗ್ತಾರೆ. ಅದೇ ಸಮಯದಲ್ಲಿ ಪ್ರದ್ಯುಮ್ನ ತನ್ನ ಖಡ್ಗದಿಂದ ದ್ರೋಣಾಚಾರ್ಯರ ಶಿರವನ್ನು ಛೇದಿಸಿ ತಾನು ಹುಟ್ಟಿದಂತಹ ಕಾರ್ಯವನ್ನು ಸಂಪೂರ್ಣಗೊಳಿಸ್ತಾನೆ ಮತ್ತು ಕೃಷ್ಣನೂ ಸಹ ಇದಕ್ಕೆ ಕೈ ಜೋಡಿಸ್ತಾನೆ. ಈ ರೀತಿಯಾಗಿ ತನ್ನ ಸಾವಿಗೆ ತನ್ನ ಶಿಷ್ಯನೇ ಕಾರಣವಾಗ್ತಾನೆ ಅಂತ ಗೊತ್ತಿದ್ದರೂ ಸಹ ದ್ರೋಣಾಚಾರ್ಯರು ತಮ್ಮ ಕರ್ತವ್ಯವನ್ನು ಮರೆಯಲಿಲ್ಲ. ಇದು ನಮ್ಮ ಮಹಾಭಾರತದಲ್ಲಿ ಬರುವಂಥ ಒಂದು ಅತ್ಯಂತ ಶ್ರೇಷ್ಠವಾದಂಥ ನೀತಿಕತೆ ಸ್ನೇಹಿತರೆ. ನಾವು ಈಗ ಮಾಡುವಂತಹ ಕೆಲಸದಿಂದ ನಮಗೆ ಮುಂದೊಂದು ದಿನ ತೊಂದರೆಯಾಗುತ್ತೆ, ಮುಂದೊಂದು ದಿನ ನಮಗೆ ಅದರಿಂದ ಏನೋ ಶಿಕ್ಷೆಯಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಅದನ್ನು ಬಿಡಬಾರ್ದು ಸ್ನೇಹಿತರೆ. ಯಾಕಂದರೆ ಮುಂದೆ ಆಗೋದು ಮುಂದೆ ಆಗ್ತಾನೆ ಇರುತ್ತೆ, ಆದರೆ ಈ ಕ್ಷಣದಲ್ಲಿ ಅದರಿಂದ ನಮಗೆ ಎಷ್ಟು ಉಪಯೋಗವಾಗುತ್ತೆ, ಅದರಿಂದ ಇನ್ನೊಬ್ಬರಿಗೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನು ಮಾತ್ರ ನಾವು ಯೋಚನೆ ಮಾಡಬೇಕು, ನಮ್ಮ ಕರ್ತವ್ಯವನ್ನು ಮಾಡಬೇಕು. ಮುಂದಿನ ಎಲ್ಲ ಫಲಾನುಫಲಗಳನ್ನು ಆ ಭಗವಂತನಿಗೆ ಬಿಡಬೇಕು ಅನ್ನೋದು ಈ ಒಂದು ಕಥೆಯ ಒಂದು ಚಿಕ್ಕ ಮಹತ್ವಪೂರ್ಣವಾದಂತಹ ನೀತಿಯಾಗಿದೆ ಸ್ನೇಹಿತರೆ. ಈ ಒಂದು ನೀತಿ ಕಥೆಯ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ಮತ್ತು ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.